ಕುವೆಂಪು ನೋಡಿದ ಮೇಲೆ ಬೇರೆಯವ್ರು ನೋಡ್ಬೇಕಾಗಿಲ್ಲ, ಕುವೆಂಪು ಓದಿದ ಮೇಲೆ ಬೇರೆಯವ್ರನ್ನ ಓದ್ಬೇಕಾಗಿಲ್ಲ ಅಂತ. ನನಗೆ ರಾಮಣ್ಣ ಕೋಡಿ ಹೊಸಳ್ಳಿ ಅವರು ನಾನು ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ, ಸುಮಾರು ಮಿಡ್ಲ್ ಕ್ಲಾಸ್ ರೈಟರ್ಸ್ ಅವರ ಆರ್ಟಿಕಲ್ಸ್ನ ಪದ್ಯಗಳನ್ನ ಪ್ರೋತ್ಸಾಹ ಮಾಡಿದವರು ಅವರು ಬಸಪ್ಪನವ್ರು ಇವರಿಬ್ರೆ. ಮಿಕ್ದವರೆಲ್ಲರೂ ಪ್ರಜಾವಾಣಿ ಕನ್ನಡಪ್ರಭದಲ್ಲಿ ಪದ್ಯಗಳು ಬಂದರೆ ನಮ್ಮ ಪದ್ಯಗಳನ್ನ ಹಾಕ್ತಿದ್ದವರು ಬಸಪ್ಪನವರು, ನಮ್ಮ ರಾಮಣ್ಣ ಕೋಡಿ ಹೊಸಳ್ಳಿ ಅವರು. ಯಾವ ಪದ್ಯನೂ ಅವ್ರು ರಿಜೆಕ್ಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವರು ಬರವಣಿಗೆನ ಪ್ರೋತ್ಸಾಹ ಮಾಡ್ತಾಯಿದ್ರು. ಎಲ್ಲರದು ಅಷ್ಟೇ, ಎಲ್ಲರದು ಪ್ರೋತ್ಸಾಹ ಮಾಡ್ತಾಯಿದ್ರು. ಆಮೇಲೆ ಒಳ್ಳೆ ಹೋರಾಟಗಾರರು. ಅವರು ಜಾಸ್ತಿ ಮಾತನಾಡೋರಲ್ಲ. ಕುವೆಂಪು ಜಾಸ್ತಿ ಮಾತನಾಡ್ತಾ ಇರಲಿಲ್ಲ, ಅದನ್ನು ಅವ್ರು ಫಾಲೋ ಮಾಡಿದ್ದಾರೆ. ಮಾತನಾಡ್ತಾ ಇರಲಿಲ್ಲ ಅವರು, ಜಾಸ್ತಿ ಮಾತಾಡಬಾರ್ದು ಅಂತ ಕುವೆಂಪು ಅವ್ರು ಬರೆದದ್ದು ಹೆಚ್ಚು, ಅವರು ಮಾತನಾಡೋದು ಭಾಳ ಕಡಿಮೆ. ಅವ್ರ ಜೊತೆಲಿ ಪ್ರಭುಶಂಕರ್ ವಾಕಿಂಗ್ ಹೋಗ್ತಾ ಇದ್ರೆ ಕುಪ್ಪಳ್ಳಿ ಕೆರೆ ಒಳಗೆ, ಇವ್ರು ಮಾತನಾಡೋದು ಅವ್ರು ಕೇಳೋದು, ಕುವೆಂಪು ಅವ್ರು ಕೇಳೋದು ಅಷ್ಟೇ, ಅಷ್ಟು ಇದು. ಹಾಗಾಗಿ ನಾನು ಜಾಸ್ತಿ ಮಾತಾಡೋಲ್ಲ. ಕುವೆಂಪು ಅವ್ರ ಕುರಿತು ಒಂದು ಪದ್ಯ ಬರೆದಿದ್ದೀನಿ. ಆಮೇಲೆ ಕುವೆಂಪು ಅವ್ರ ಕುರಿತು GSS ಒಂದು ಪದ್ಯ ಬರೆದಿದ್ದಾರೆ. ಆ 2 ಪದ್ಯ ಓದ್ಬಿಟ್ಟು ಕಾರ್ಯಕ್ರಮ ಮುಗಿಸುವ. GSS ಕುವೆಂಪು ಅವರು ಬರೆದಿರತಕ್ಕಂಥ ಪದ್ಯ ಇದು. ಕುವೆಂಪು ಅವರಿಗೆ: ನಿಶ್ಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಮ್ಮಿಂದ ನಾ ಪಡೆದ ಹೊಸ ಹುಟ್ಟುಗಳ ಗುಟ್ಟುಗಳ, ನೀವು ಕಲಿಸಿದಿರಿ ನನಗೆ ತಲೆ ಎತ್ತಿ ನಿಲ್ಲುವುದನ್ನು, ಕಿರುಕುಳಗಳಿಗೆ ಜಗ್ಗದೆ ನಿರ್ಭಯವಾಗಿ ನಡೆಯುವುದನ್ನು, ಸದ್ದಿರದೆ ಬದುಕುವುದನ್ನು. ಎಷ್ಟೊಂದು ಕೀಲಿ ಕೈಗಳನ್ನು ದಾನ ಮಾಡಿದ್ದೀರಿ ವಾತ್ಸಲ್ಯದಿಂದ, ನಾನರಿಯದ ಅನೇಕ ಬಾಗಿಲುಗಳನ್ನು ತೆರೆದಿದ್ದೀರಿ ನನ್ನೊಳಗೆ, ಕಟ್ಟಿ ಹರಸಿದ್ದೀರಿ ಕನ್ನಡದ ಕಂಕಣವನ್ನು ಕೈಗೆ. ಸದ್ದು ಗದ್ದಲದ ತುತ್ತೂರು ಧ್ವನಿಗಳಾಚೆಗೆ ನಿಂತು ನಿಶ್ಶಬ್ದದಲ್ಲಿ ನೆನೆಯುತ್ತೇನೆ ಗೌರವದಿಂದ, ನಕ್ಷತ್ರ ಖಚಿತ ನಭವಾಗಿ ತಟ್ಟಿ ತಪ್ಪಿಕೊಂಡಿದ್ದೀರಿ ನನ್ನ ಸುತ್ತ, ಪಟ ಬಿಚ್ಚಿ ದೋಣಿಯನ್ನೇರಿ ಕುಳಿತಿದ್ದೇನೆ ನೀವಿತ್ತ ಹೊಸ ಹುಟ್ಟುಗಳ ಹಾಕುತ್ತಾ. ಇದು GSS ಕುವೆಂಪು ಬಗ್ಗೆ ಅಷ್ಟೇ ಲೈನ್ ಅಷ್ಟೇ. ಆಮೇಲೆ ಹಾಮಾನಾಯ್ಕ ಅವರು ಒಂದು ಸಾರಿ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಕಮರ್ಷಿಯಲ್ ಟ್ಯಾಕ್ಸ್ನವ್ರದ್ದು ಒಂದು ಸ್ಮರಣ ಸಂಚಿಕೆ ಒಳಗೆ. ಅದರಲ್ಲಿ ಇಟಾಲಿಯನ್ ಒಬ್ಬ ಕವಯಿತ್ರಿ ಬರ್ತಾರೆ ಮೈಸೂರಿಗೆ. ಅವರು ಹೇಳಿರೋದು ಕುವೆಂಪು ಬಗ್ಗೆ ಹೇಳಿರೋದು. ಅವರು ಎಲ್ಲಿ ಓದಿದ್ರು ಅವ್ರ ಸಾಹಿತ್ಯನ ಎಲ್ಲ. ಆ ಅಮ್ಮ ಹೇಳ್ತಾರೆ, ಕವಯಿತ್ರಿ, ಭಾರತದಲ್ಲಿ ಕುವೆಂಪು ನೋಡಿದ ಮೇಲೆ ಬೇರೆಯವ್ರನ್ನ ನೋಡ್ಬೇಕಾಗಿಲ್ಲ, ಕುವೆಂಪು ಓದಿದ ಮೇಲೆ ಬೇರೆಯವ್ರನ್ನ ಓದ್ಬೇಕಾಗಿಲ್ಲ ಅಂತ ಹಾಮಾನಾಯ್ಕರು ಬರ್ದಿರೋದು ಆರ್ಟಿಕಲ್ ಅಲ್ಲಿ. ಆ ಅಮ್ಮ ಪ್ರಭುಶಂಕರ್ಗೆ ಹೇಳಿರೋದು. ನನ್ನ ಪದ್ಯ ಓದ್ತೀನಿ ಈಗ. ಕುವೆಂಪು ಅವರ ಬದುಕು ಬರಹ ಹೇಗೆ ಪ್ರಸ್ತುತವಾಗಿತ್ತು, ಇವತ್ತಿಗೂ ಪ್ರಸ್ತುತವಾಗಿದೆ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಪದ್ಯ. ಕುವೆಂಪು ಅವರು ಇಂದು ನಮಗೆ ಪ್ರಸ್ತುತವು ಏಕೆ, ಕಣ್ಣಿಗೆ ಕಂಡದ್ದೆಲ್ಲವನ್ನು ಅಸ್ತು ಎಂದು ಅಂದು ಬೇಷರತ್ತಾಗಿ ಒಪ್ಪಿ ಬಾಚಿ ತಪ್ಪಿಕೊಳ್ಳದ್ದಕ್ಕೆ, ಜಾತಿ ವ್ಯವಸ್ಥೆಯನ್ನು ಸಾಮಾಜಿಕ ಪಿಡುಗಿಗೆ ಕಾರಣವೆಂದು ಒಂದು ಸದೃಢವಾಗಿ ಗುಡುಗಿದ್ದಕ್ಕೆ, ಶೂದ್ರರಾಗಿ ಹುಟ್ಟಿ ದರಿದ್ರರ ಎದೆ ತಟ್ಟಿ ಅವರನ್ನು ಗಟ್ಟಿಯಾಗಿ ಎತ್ತಿ ಮೇಲೆ ನಿಲ್ಲಿಸಿದ್ದಕ್ಕೆ, ಮಲೆನಾಡನ್ನು ಎಳೆಯಾಗಿ ತೆಗೆದು ಬಿಡಿಸಿ ಕಾಡಿನ ಬಗ್ಗೆ ಅದಮ್ಯ ಪ್ರೀತಿಯನ್ನು ಬೆಳೆಸಿದ್ದಕ್ಕೆ, ದೇಶ ಕಟ್ಟುವ ಕೆಲಸ ತಂದೆ ಈಶ್ವರನ ಸೇವೆ ಎಂದು ತಮ್ಮೆಲ್ಲ ಬರಹವನ್ನು ಅದರತ್ತ ಮುಡಿಪಾಗಿಟ್ಟಿದ್ದಕ್ಕೆ, ನಾಡಿನ ಉನ್ನತಿಗೆ ಸರ್ವೋದಯ ಮಂತ್ರದ ಮೋಡಿಯೇ ಮಹಾ ಮದ್ದೆಂದು ಸದ್ದಿಲ್ಲದೆ ಸಾರಿದ್ದಕ್ಕೆ, ಮೈಲಿಗೆ ಎಂದು ನೊಂದು ಊರಾಚೆ ನಿಂತವರ ಮನವ ತೀಡಿ ತೊಳೆದು ಬೆಳಗಿಸಿದ್ದಕ್ಕೆ, ವೈಚಾರಿಕತೆಯ ಬರಹಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ನಿಟ್ಟಿನಲ್ಲಿ ತಾವು ಆಚರಿಸಿ ಇತರರಿಗೆ ದಾರಿ ತೋರಿದ್ದಕ್ಕೆ, ಪುರಾಣ ಇತಿಹಾಸ ಪಾತ್ರಗಳಿಗೆ ರಕ್ತ ಮಾಂಸ ಕೊಟ್ಟು ಅವುಗಳ ಪ್ರಸ್ತುತತೆಯನ್ನು ಪ್ರಭಾವಿತವಾಗಿ ಚಿತ್ರಿಸಿದ್ದಕ್ಕೆ, ವಿಶ್ವದ ಎಲ್ಲ ದರ್ಶನಗಳಿಗೂ ತಮ್ಮ ಹೃದಯ ತೆರೆದು ಅವೆಲ್ಲವುಗಳ ಆದರ್ಶವನ್ನು ನಮಗೂ ಸ್ಪರ್ಶಿಸುವಂತೆ ಮಾಡಿದ್ದಕ್ಕೆ, ಪಾಶ್ಚಾತ್ಯ ಸಾಹಿತ್ಯವನ್ನು ಈ ನೆಲದ ಆಶಯಕ್ಕೆ ಸಶಕ್ತವಾಗಿ ಸೂಕ್ತವಾಗಿ ಬಳಸಿಕೊಂಡಿದ್ದಕ್ಕೆ, ವಿಮರ್ಶಾ ಪ್ರಜ್ಞೆಯನ್ನು ಈ ನಾಡಿನ ಮೂಲೆ ಮೂಲೆಯಲ್ಲಿ ಕಾಲೂರಿ ಮನೋಜ್ಞವಾಗಿ ಬೆಳೆಯುವುದಕ್ಕೆ ಸಹಕರಿಸಿದ್ದಕ್ಕೆ, ನಿರಾಕಾರ ತಂದೆಯು ನೀಡಿದ ನಿರ್ದೇಶಿತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಿಕಾರದಿ ಮಾಡಿ ಮುಗಿಸಿದ್ದಕ್ಕೆ ಅವರಿಂದು ನಮಗೆ ಪ್ರಸ್ತುತ. ನಮಸ್ಕಾರ.